ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ, ಆರ್ ಸಿ ಬಿಯ ವೀಕ್ನೆಸ್ಸು ಸ್ಟ್ರೆಂತು ಎರಡೂ ವಿರಾಟ್ ಕೊಹ್ಲಿನೇ ಆಗಿದ್ದಾರೆ ಅಂತ ಅಂದರೆ ನಂಬ್ತೀರಾ? ನಂಬಲೇಬೇಕು. ವಿರಾಟ್ ಕೊಹ್ಲಿ ಒಬ್ವಿಯಸ್ಲಿ ಆರ್ ಸಿ ಬಿಯ ಮೈನ್ ಸ್ಟ್ರೆಂತು, ಮೈನ್ ಪಿಲ್ಲರ್ ಅಂತ ಮಾತಾಡ್ತೀವಿ. ಇದು ಇವಾಗಲ್ಲ, ವರ್ಷಾನುಗಟ್ಲೆಯಿಂದ ಮೈನ್ ಪಿಲ್ಲರ್ ಆಗಿ ಬಂದಿರುವಂಥ ವಿರಾಟ್ ಕೊಹ್ಲಿ. ಆರ್ ಸಿ ಬಿ ಸ್ಟಾರ್ಟ್ ಆದಾಗಿಂದ ಇಟ್ಕೊಂಡು 2008ರಿಂದನೂ ಕೂಡ ಮೈನ್ ಪಿಲ್ಲರ್ ಆಗಿ ಬಂದಿರುವಂಥ ವಿರಾಟ್ ಕೊಹ್ಲಿ. ಸೊ ಈ ಪ್ಲೇಯರು ಆರ್ ಸಿ ಬಿಯ ಸ್ಟ್ರೆಂತು ಹೌದು, ಆರ್ ಸಿ ಬಿಯ ವೀಕ್ನೆಸ್ಸು ಹೌದು. ಏನಕ್ಕೆ ಅಂತಂದರೆ ವಿರಾಟ್ ಕೊಹ್ಲಿಯ ವಿಕೆಟು ಬೇಗ ಬೀಳ್ತಾ ಇದ್ದಂಗೆ ಆರ್ ಸಿ ಬಿ ಸೋಲೋದನ್ನ ನೋಡಿದ್ದೀವಿ ನಾವು. ಅಂದರೆ ಏನು ಆರ್ ಸಿ ಬಿ ಸೋತೋಗ್ಬಿಟ್ಟಿದ್ದಾರೆ ವಿರಾಟ್ ಕೊಹ್ಲಿ ವಿಕೆಟ್ ಬೇಗ ಬೀಳ್ತು ಅಂತಂದರೆ. ಸ್ಟ್ಯಾಟ್ಸ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾವು ಸೋತಿರೋವಂಥದ್ದು 3 ಮ್ಯಾಚು ಈ ಸೀಸನು. ಡೆಲ್ಲಿ ಕ್ಯಾಪಿಟಲ್ಸ್ ಅಗೇನ್ಸ್ಟು, ಜಿ ಟಿ ಅಗೇನ್ಸ್ಟು, ಆರ್ ಆರ್ ಅಗೇನ್ಸ್ಟು. ವಿರಾಟ್ ಕೊಹ್ಲಿ 35ಕ್ಕಿಂತ ಜಾಸ್ತಿ ರನ್ಸ್ನ ಸ್ಕೋರ್ ಮಾಡಿಲ್ಲ. 3 ಮ್ಯಾಚಲ್ಲೂ ಕೂಡ ಬೇಗ ಔಟ್ ಆಗಿದ್ದಾರೆ ವಿರಾಟ್ ಕೊಹ್ಲಿ. ಸೊ ಈ ಸ್ಟ್ಯಾಟ್ಸ್ ಹೇಳ್ತಾ ಇದೆ. ಇನ್ನು ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ, ಲಾಸ್ಟ್ ಸೀಸನಿಂದ ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದರೆ, ವಿರಾಟ್ ಕೊಹ್ಲಿ ಅವರೇನಾದ್ರು ಇನ್ ಕೇಸು 40 ರನ್ಸ್ಗಿಂತ ಕಮ್ಮಿ ಹೊಡೆದ್ರು ಅಂತಂದರೆ, ಒಂದು ಮ್ಯಾಚಲ್ಲಿ 35ಗಿಂತ ಅಂತ ಅಂದ್ಕೊಳ್ಳಿ, 35 ರನ್ಸ್ಗಿಂತ ಜಾಸ್ತಿ ಹೊಡೆದ್ರು ಅಂತಂದರೆ ಮ್ಯಾಚ್ನ ಆರ್ ಸಿ ಬಿ ಅವರು ಗೆಲ್ತಾ ಇದ್ದಾರೆ. ಆ್ಯಂಡ್ ಪಾಸಿಬಿಲಿಟಿ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ. ಸೊ ವಿರಾಟ್ ಕೊಹ್ಲಿ ಅವರು 40ಗಿಂತ ಜಾಸ್ತಿ ರನ್ಸ್ನ ಹೊಡೆದ್ರು ಅಂತ ಅಂದರೆ, ಬೇರೆಯವ್ರು ಮಸ್ತಾಗಿ ಆಡ್ತಾರೋ ಮಸ್ತಾಗಿ ಆಡೋದಿಲ್ವೋ ಅದೆಲ್ಲ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಅವ್ರು ಮಸ್ತಾಗಿ ಆಡಿದ್ರು ಅಂತ ಅಂದರೆ, 40ಕ್ಕಿಂತ ಜಾಸ್ತಿ ರನ್ ಹೊಡೆದ್ರು ಅಂತಂದರೆ, ಆರ್ ಸಿ ಬಿಯ ವಿನ್ನಿಂಗ್ ಪರ್ಸೆಂಟೇಜ್ ಏನಿದೆ 2025ಇಂದ ಹಿಡ್ಕೊಂಡು 2026 ಇವಾಗಲೂ ಕರೆಂಟ್ ಸೀಸನ್ ಕೂಡ ತೊಗೊಂಡು ನೋಡ್ತು ಅಂದರೆ, 2 ಸೀಸನ್ನ ತೊಗೊಂಡು ನೋಡ್ತು ಅಂದರೆ 92.85%, ಆಲ್ಮೋಸ್ಟ್ 93%. ವಿರಾಟ್ ಕೊಹ್ಲಿ ಒಬ್ಬರೇ 40 ರನ್ ಅದಕ್ಕಿಂತ ಜಾಸ್ತಿ ಹೊಡೆದ್ರು ಅಂತಂದರೆ ಇಷ್ಟು ವಿನ್ನಿಂಗ್ ಪಾಸಿಬಿಲಿಟಿ ಇದೆ. ಅದೇ ವಿರಾಟ್ ಕೊಹ್ಲಿ ಏನಾದರೂ 40 ರನ್ಗಿಂತ ಅಥವಾ 35 ರನ್ಗಿಂತ ಕಮ್ಮಿಲಿ ಔಟ್ ಆದರೂ, ಬೇಗ ಔಟ್ ಆದರು ಅಂತಂದರೆ, ಆರ್ ಸಿ ಬಿಯ ವಿನ್ನಿಂಗ್ ಪಾಸಿಬಿಲಿಟಿ ಬಂದ್ಬಿಟ್ಟು 33% ಇಳಿಯುತ್ತೆ. ಇದು ಸುಮ್ಮನೆ ಏನೋ ಬುಲ್ಡೆ ಬಿಡ್ತಾ ಇಲ್ಲ ನಾನು. ಬೇಕಾದ್ರೆ ಹೋಗ್ಬಿಟ್ಟು ಆರ್ ಸಿ ಬಿ ಸೋತಿರುವಂಥ 3 ಮ್ಯಾಚ್ ನೋಡಿ ಈ ಸೀಸನ್ದು. ವಿರಾಟ್ ಕೊಹ್ಲಿ 35ಕ್ಕಿಂತ ಜಾಸ್ತಿ ರನ್ನ ಹೊಡೆದಿಲ್ಲ. ವಿರಾಟ್ ಕೊಹ್ಲಿ ಬೇಗನೆ ಔಟ್ ಆಗಿದ್ದಾರೆ. ಸೊ ಬೇರೆಯವ್ರು ಆಡಿರ್ಬೋದು, ಬೇರೆಯವ್ರು ಹಂಗೆ ಆಡಿರ್ಬೋದು, ಬಟ್ ಕೊಹ್ಲಿ ಆಡಿಲ್ಲ ಅಂತಂದರೆ ಆರ್ ಸಿ ಬಿಗೆ, ಅಂದರೆ ಕೊಹ್ಲಿ ನಿಂತ್ಕೊಂಡು ಆ ಒಂದು ಆ್ಯಂಕರ್ ರೋಲ್ ಅಂತ ಹೇಳ್ತಾರಲ್ಲ, ಆ್ಯಂಕರ್ ರೋಲ್ ಎಲ್ಲ ಎಲ್ಲಾದರೂ T20ಲಿ ಬರೀ ಡಮಾಲ್ ಡಿಮಿಲ್ ರೋಲ್ ಅಷ್ಟೇ ಅಂತ ಹೇಳ್ಬೋದು ನೀವು. ಬಟ್ ಇಲ್ಲ, ಹಿಸ್ಟ್ರಿ ತೆಗೆದು ನೋಡ್ತು ಅಂದರೆ ವಿರಾಟ್ ಕೊಹ್ಲಿ ತೊಗೊಂಬಂದಿರೋದು ಆರ್ ಸಿ ಬಿನ ಹಂಗೇನೇ. ಒಂದೆಂಡಲ್ಲಿ ನಿಂತ್ಕೊತಾರೆ, ಬೇರೆ ಬ್ಯಾಟ್ರಿಗಳೆಲ್ಲ ಬಂದು ಹೋಗ್ತಾ ಇರ್ತಾರೆ. ಇಲ್ಲಿ ಲಾಸ್ಟ್ ಮ್ಯಾಚಲ್ಲಿ ಏನಾಯಿತು ಅಂದರೆ, ವಿರಾಟ್ ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ರಿಲೇಟೆಡ್ ಸಿಕ್ಕಾಪಟ್ಟೆ ಟ್ಯಾಕ್ಗಳು ಎಲ್ಲ ಮಾತಾಡೋರು. ಸ್ಟ್ರೈಕ್ ರೇಟ್ ಇಂಪ್ರೂವ್ ಮಾಡಬೇಕು, ವಿರಾಟ್ ಕೊಹ್ಲಿ ಅಡ್ಯಾಪ್ಟ್ ಆಗ್ತಿಲ್ಲ ಸಿಚುವೇಶನ್ಗೆ, ಹಂಗೆ ಏನೋ ಮಾತಾಡೋರು. ಸೊ ಅದಕ್ಕೆ ವಿರಾಟ್ ಕೊಹ್ಲಿ ಏನು ಮಾಡಿದ್ರು, ಇಲ್ಲ ಅಮ್ಮ ನಾನೇ ಇಲ್ಲಿ ಬೆತಲ್ಲು ತಗೊಳೋದು ಬೇಡ, ಇನಿಷಿಯೇಟಿವ್ನ ನಾನೇ ತೊಗೊಂಡ್ಬಿಡ್ತೀನಿ, ಇನಿಷಿಯೇಟಿವ್ನ ನಾನೇ ಚಚ್ಬಿಡ್ತೀನಿ ಹಾಕ್ಕೊಂಡು ಅಂತ ನೋಡಿ. ರಬಾಡಾಗೆ ಫಸ್ಟು ಓವರು ಸರಿಯಾಗಿ ಕೊಟ್ಟರು, 5-4ನ ಕೊಟ್ಟರು, ಕಂಟಿನ್ಯೂಸ್ ಆಗಿ 5-4ನ ಕೊಟ್ಟರು. ಇನ್ಫ್ಯಾಕ್ಟ್ 6ನೇದು ಕೂಡ 4 ಕೊಡೋದಕ್ಕೆ ಹೋಗಿರೋದು ಆಗಲಿಲ್ಲ. ಬಟ್ ನೆಕ್ಸ್ಟ್ ಅವ್ರು ರಬಾಡ ಬಂದಾಗ ಅವ್ರ ಇಂಟೆಂಟ್ ಏನಿತ್ತು ಅಂತಂದರೆ, ಹೊಡಿಬೇಕು, ಚಚ್ಚಬೇಕು ಅನ್ನೋ ಇಂಟೆಂಟೇ ಇತ್ತು ಅವರಿಗೆ. ನೋಡ್ಕೊಂಡು ಆಡಬೇಕು ಅನ್ನೋ ಇಂಟೆಂಟ್ ಇರಲಿಲ್ಲ ವಿರಾಟ್ ಕೊಹ್ಲಿಗೆ. ಸೊ ಅಪ್ರೋಚ್ ಚೇಂಜ್ ಆದಾಗ ಏನಾಗುತ್ತೆ ಅಂತಂದರೆ, ಖಂಡಿತ ಇದು ವೀಕ್ನೆಸ್ ಆಗಿ ಕನ್ವರ್ಟ್ ಆಗುತ್ತೆ ನಮ್ಮ ಆರ್ ಸಿ ಬಿಗೆ. ಹೌದು, ಮುಂಚೆ ವಿರಾಟ್ ಕೊಹ್ಲಿ ಯಾವ ಥರ ಆಡ್ತಿದ್ರು, ಒಂದು ಎಂಡಲ್ಲಿ ನಿಂತ್ಕೊಂಡು ನೋಡಿ, ಒಂದು ಎಂಡಲ್ಲಿ ನಿಂತ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ವಿರಾಟ್ ಕೊಹ್ಲಿ 93% ನಾವು ವಿನ್ನಿಂಗ್ ಪಾಸಿಬಿಲಿಟಿ ಇರುತ್ತೆ. ವಿರಾಟ್ ಕೊಹ್ಲಿ ಒಂದು ಎಂಡಲ್ಲಿ ನಿಂತ್ಕೊಂತು ಅಂದರೆ, ಬೇರೆಯವ್ರು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತಾರೋ ಮಾಡೋದಿಲ್ವೋ ಅದೆಲ್ಲ ಮ್ಯಾಟ್ರ್ ಆಗಿಲ್ಲ ಇಲ್ಲಿ ಆರ್ ಸಿ ಬಿಗೆ. ಒಬ್ಬಿಯಸ್ಲಿ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾರೆ. ವಿರಾಟ್ ಕೊಹ್ಲಿ ಅವ್ರು ಒಂದು ಎಂಡಲ್ಲಿ ನಿಂತ್ಕೊಂಡಿದ್ರು ಅಂತಂದರೆ, ನಾನ್ ಸ್ಟ್ರೈಕರ್ ಎಂಡರ್ ಆಗಿರಲಿ, ಸ್ಟ್ರೈಕರ್ ಎಂಡಲ್ ಆಗಿರೋರಾಗಿರಲಿ, ಅಂದರೆ ಅವರ ಪಾರ್ಟ್ನರ್ಗಳು ಮಸ್ತಾಗಿ ಪರ್ಫಾರ್ಮ್ ಮಾಡೋದು ನೋಡಿದ್ದೀವಿ. ಅದು ರಜತ್ ಪಟ್ದಾರ್ ವಿಚಾರದಲ್ಲೇ ತೊಗೊಳ್ಳಿ, ದೇವದತ್ ಪಡಿಕಲ್ ವಿಚಾರದಲ್ಲೇ ತೊಗೊಳ್ಳಿ. ವಿರಾಟ್ ಕೊಹ್ಲಿ ಏನಾದ್ರು ಕ್ರೀಸಲ್ಲಿ ಇತ್ತು ಅಂತಂದರೆ, ಆಪೋನೆಂಟ್ಸ್ಗಳು ಅಂದರೆ ಎದುರಾಳಿ ಇರುವಂಥ ಪಾರ್ಟ್ನರು ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡಿಬಿಡ್ತಾರೆ. ಸೊ ಇದು ರಬ್ ಆಫ್ ಮಾಡುತ್ತೆ ವಿರಾಟ್ ಕೊಹ್ಲಿ ಕೊಡುವಂಥ ಕಾನ್ಫಿಡೆನ್ಸ್ ಅದು. ಸೊ ನಾನು ಬಿಲ್ಡಪ್ ಸುಮ್ಮನೆ ಕೊಡ್ತಿಲ್ಲ, ಎಲಿವೇಷನ್ ಕೊಡ್ತಾ ಇಲ್ಲ, ಸ್ಟ್ಯಾಟ್ಸೇ ಹೇಳ್ತಾ ಇದೆ. ನಾನು ನಿಮಗೆ ಎವಿಡೆಂಟಾಗಿ ತೋರಿಸ್ತಾ ಇದ್ದೀನಿ ವಿರಾಟ್ ಕೊಹ್ಲಿ ಹೆಂಗೆ ಸ್ಟ್ರೆಂತು ಆಗ್ತಾರೆ, ವೀಕ್ನೆಸ್ಸು ಆಗ್ತಾರೆ ನಮ್ಮ ಆರ್ ಸಿ ಬಿಗೆ ಅಂತ. ವಿರಾಟ್ ಕೊಹ್ಲಿ ಬೇಗ ವಿಕೆಟ್ನ ಒಪ್ಪಿಸಿದ್ರು ಅಂತಂದರೆ ಅದು ನಮ್ಮ ಆರ್ ಸಿ ಬಿಗೆ ವೀಕ್ನೆಸ್ ಆಗುತ್ತೆ. ಸ್ಟ್ರೆಂತ್ ಯಾವಾಗ ಅಂತಂದರೆ, ಅವರು ಡೀಪ್ ಡೌನ್ ಬ್ಯಾಟಿಂಗ್ ಆಡ್ತಾರೆ ಅಂತಂದರೆ ಅದು ನಮ್ಮ ಆರ್ ಸಿ ಬಿ ಸ್ಟ್ರೆಂತ್ ಆಗುತ್ತೆ. ನಾವು ಹೇಳೋದು ಕಿಂಗಿಗೆ ಏನು ಅಂತಂದರೆ, ಈ ವೀಕ್ನೆಸ್ಸು ನಮ್ಮ ಆರ್ ಸಿ ಬಿಗೆ ಬೇಡ. ಬಾಲು ಸಿಕ್ಕಿದಾಗ ಹೊಡಿಲಿ, ಎಲ್ಲ ಬಾಲು ಹೊಡೆಯುವಂಥದ್ದು ಅವಶ್ಯಕತೆ ಇಲ್ಲ. ಲಾಸ್ಟ್ ಮ್ಯಾಚ್ ಆಡಿದ ಥರ ಆಡುವಂಥ ಅವಶ್ಯಕತೆ ಇಲ್ಲ. ಸೊ ಲಾಸ್ಟ್ ಮ್ಯಾಚ್ ಆಡಿದ ಥರ ಆಡ್ತವ್ರೆ ನಮ್ಮ ಆರ್ ಸಿ ಬಿಯ ಗತಿ ಏನಾಗುತ್ತೆ ಅಂತಲೂ ಕೂಡ ವಿರಾಟ್ ಕೊಹ್ಲಿಗೆ ಅರ್ಥ ಆಗಿದೆ. ನಾನು ಔಟ್ ಆಯಿತು ಅಂತಂದರೆ, ಬೇಗ ಔಟ್ ಆಯಿತು ಅಂತಂದರೆ, ಅಗ್ರೆಸಿವ್ ಆಗಿ ಆಡೋಕೆ ಹೋಗ್ಬಿಟ್ಟು ಔಟ್ ಆಯಿತು ಅಂತಂದರೆ ಏನೆಲ್ಲ ಆಗುತ್ತೆ, ಎಷ್ಟೇ ಸಲ ಕೊಲಾಪ್ಸ್ ನೋಡಿದ್ದೀವಿ ಅಂತಲೂ ಕೂಡ ಗೊತ್ತಾಗಿದೆ. ಡೀಪ್ ಡೌನ್ ಆಡೋದಕ್ಕಿಂತ ಅಂತಂದರೆ 10 ಓವರ್ ಅಂತೂ ವಿರಾಟ್ ಕೊಹ್ಲಿ ಆಡೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆರ್ ಸಿ ಬಿಗೆ, ಇನಿಷಿಯಲ್ 10 ಓವರು. ಸೊ ಅದು ನೋಡಿದ್ದೀವಿ ಸುಮಾರು ಸಲ ಕೂಡ, ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸೊ ಅವರ ಆಟ ಏನಿತ್ತೋ ಆ ಆಟನೇ ಫಾಲೋ ಅಪ್ ಮಾಡಲಿ, ಹಿಂದೆ ಇದ್ದಂಥ ಆಟಗಳನ್ನೇ ಫಾಲೋ ಅಪ್ ಮಾಡಲಿ. ಇವಾಗ ಅಗ್ರೆಸಿವ್ ಬ್ಯಾಟಿಂಗ್ ಏನಾದ್ರು ಎಲ್ಲ ಬಾಲ್ನ ಹೊಡೆಯೋಕೆ ಹೋಗುವಂಥದ್ದು ಏನಿತ್ತು, ಸೊ ಅದನ್ನು ಫಾಲೋ ಅಪ್ ಮಾಡೋದು ಬೇಡ. ಬೇರೆ ಬ್ಯಾಟ್ರ್ಗಳೇನಿದ್ದಾರೆ ಈಕ್ವಲಿ ಕೇಪೇಬಲ್ ಇದ್ದಾರೆ. ಜೇಕೋಬ್ ಬೆತಲ್ ಆಗಿರಲಿ, ರಜತ್ ಪಾಟಿದಾರ್ ಆಗಿರಲಿ, ದೇವದತ್ ಪಡಿಕಲ್ ಆಗಿರಲಿ, ಅಗ್ರೆಸಿವ್ ಬ್ಯಾಟಿಂಗ್ ಆಡೋದಕ್ಕೆ ಅವ್ರಿಗೆ ಕೆಪಬಿಲಿಟಿ ಇದೆ. ಇವು ಒಂದು ಎಂಡಲ್ಲಿ ನಿಂತ್ಕೊಂಡ್ರೆ ಸಾಕು, ಅದ್ರ ಜೊತೆಗೆ ಆಡ್ಕೊಂಡು ನಿಂತ್ಕೊಂಡಿದ್ರೆ ಸಾಕು, 10 ಓವರ್ಗಿಂತ ಜಾಸ್ತಿ ನಿಂತ್ಕೊಂಡಿದ್ರೆ ಸಾಕು, ರಬ್ ಆಫ್ ಆಗೋಗ್ಬಿಡುತ್ತೆ. ಕೊಹ್ಲಿ ಕೊಡೋವಂಥ ಕಾನ್ಫಿಡೆನ್ಸೇ ಬೇರೆ.
ಸೊ ಇದು ನಮ್ಮ ಆರ್ ಸಿ ಬಿಗೆ ಸ್ಟ್ರೆಂತು ಆಗಿದೆ, ವೀಕ್ನೆಸ್ಸು ಆಗಿದೆ, ಅದು ಎವಿಡೆಂಟಾಗಿ ಕಾಣಿಸ್ತಾ ಇದೆ. ಸೊ ವಿರಾಟ್ ಕೊಹ್ಲಿ ನೆಕ್ಸ್ಟ್ ಮ್ಯಾಚಿಂದ ಫಾಲೋ ಅಪ್ ಮಾಡಬೇಕಾಗಿರೋದು ಅವರ ಒಂದು ಹಳೆ ಆಟ ಏನಿತ್ತೋ ಅದಕ್ಕೆ ವಾಪಸ್ ಹೋಗ್ತಾರೆ, ರಿಟರ್ನ್ ಆಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ನಿಮಗೇನನ್ಸುತ್ತಪ್ಪ ಈ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡೋರು ಇದ್ರಲ್ಲ, ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ರಿಲೇಟೆಡು ಆರ್ ಸಿ ಬಿ ಫ್ಯಾನ್ಸ್ಗಳೇ ಸ್ವಲ್ಪ ಜನ ಮಾತಾಡ್ತಿದ್ರು, ಹಂಗಿರಬೇಕು ಹಿಂಗಿರಬೇಕು ಅದಾಗಬೇಕು ಇದಾಗಬೇಕು ಅಂತೆಲ್ಲ. ಸೊ ಅವ್ರಿಗೆ ಸ್ಟ್ಯಾಟ್ಸ್ ನೋಡಾದ್ಮೇಲೆ ಏನು ಅನ್ನಿಸ್ತಾ ಇದೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.